ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಈಶ್ವರಿ ತನಿಕ್ಷಾ ಚಾನಲ್. ಸೊ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಶೆಡ್ಯೂಲನ್ನು ನೋಡೋಣ. ಆ್ಯಂಡ್ ಆಲ್ಸೋ ನಿಮಗೆ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿದ್ದು ಅದನ್ನು ನೀವು ಕ್ಯಾನ್ಸಲ್ ಮಾಡಬೇಕು ಅಂತಂದರೆ ಈಗ ಮಾಡ್ಕೋಬೋದು. ಸೊ ಅದನ್ನು ಸಹ ನಾವು ಡೀಟೇಲಾಗಿ ನೋಡೋಣ. ಸೊ ಸ್ಟೂಡೆಂಟ್ಸ್, ಫಸ್ಟ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ. ನಿಮಗೆ ಆಪ್ಷನ್ ಎಂಟ್ರಿ 30th ಇಂದ 4th ಡೇಟ್ ಕೊಟ್ಟಿದ್ದಾರೆ, ನೀವು ಮಾಡ್ಕೋಬೋದು. ಸೊ ಆಲ್ರೆಡಿ ಒಂದು ನೋಟಿಫಿಕೇಷನ್ ಆನ್ ಆಪ್ಷನ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಇನ್ಸ್ಟ್ರಕ್ಷನ್ಸ್ ಆನ್ ಆಪ್ಷನ್ ಎಂಟ್ರಿ ಅದನ್ನು ನಾನು ವಿಡಿಯೋ ಸಹ ಮಾಡಿದ್ದೀನಿ. ಸೊ ನೀವು ಬೇಕಂದರೆ ನೋಡ್ಕೋಬೋದು. ಅಥವಾ ಏನು ಡೀಟೇಲಾಗಿ ಕೊಟ್ಟಿದ್ದಾರೆ ಅಂತಂದರೆ, ಸೊ ಸ್ಟೂಡೆಂಟ್ಸ್ ನಿಮಗೆ ಸೆಕೆಂಡ್ ರೌಂಡಲ್ಲಿ ಚಾಯ್ಸ್ 2 ಅಥವಾ ಚಾಯ್ಸ್ 3 ನೀವು ಕೊಟ್ಟಿದ್ದರೆ ನೀವು ಆಪ್ಷನ್ ಎಂಟ್ರಿ 30th ಇಂದ ಮಾಡ್ಬೋದು. ಆರ್ ಸ್ಟೂಡೆಂಟ್ಸ್ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಅಥವಾ ನಿಮಗೆ ಸೀಟ್ ಅಲಾಟ್ ಆಗಿದ್ದು ನೀವು ಚಾಯ್ಸೇ ಕೊಟ್ಟಿಲ್ಲ ಅಂತಂದರೆ ನೀವು 28th ಇಂದನೇ ಆಪ್ಷನ್ ಎಂಟ್ರಿ ಮಾಡ್ಬೋದು ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ವಾಚ್ ದಟ್ ವಿಡಿಯೋ ಇನ್ ಡೀಟೇಲ್. ಸೊ ನೆಕ್ಸ್ಟು, candidates are advised to modify or reorder or enter the options they want to select whether the seat shown in the seat matrix or not. ಸೊ ಸ್ಟೂಡೆಂಟ್ಸ್ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಏನು ಕೊಡ್ತಾ ಇದ್ದಾರೆ ಅಂತಂದರೆ, ಸೀಟ್ ಮ್ಯಾಟ್ರಿಕ್ಸಲ್ಲಿ ಸೀಟ್ ಇದೆ ಅಂತ ತೋರಿಸ್ಬೋದು, ಅಥವಾ ಆ ಕಾಲೇಜೇ ನಿಮಗೆ ತೋರಿಸದೇ ಇದ್ರೂ ಸಹ ನೀವು ಆಪ್ಷನ್ ಎಂಟ್ರಿಯಲ್ಲಿ ಆ ಕಾಲೇಜನ್ನು ಆಪ್ಷನ್ ಎಂಟ್ರಿ ಮಾಡ್ಬೋದು. ಯಾಕೆ ಅಂತಂದರೆ ಕಾನ್ಸಿಕ್ವೆನ್ಷಿಯಲ್ ವೇಕೆನ್ಸೀಸ್ ಅರೈಸ್ ಆಗೋದ್ರಿಂದ ನಿಮಗೆ ಆ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟ್ ವೇಕೆಂಟ್ ಆದರೆ ಸೊ ನೆಕ್ಸ್ಟ್ ಕ್ಯಾಂಡಿಡೇಟ್ಗೆ ಅಲಾಟ್ ಆಗುತ್ತೆ, ಅಂದರೆ ನಿಮಗೆ ಸಹ ಆ ಸೀಟ್ ಅಲಾಟ್ ಆಗ್ಬೋದು. ಅದರಿಂದ ಸೊ ಸೀಟ್ ಮ್ಯಾಟ್ರಿಕ್ಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ನೀವು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗಬೇಡಿ. ಸಪೋಸ್ ಈಗ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಮಾಡ್ತಾರೆ ಅಂದ್ಕೊಳ್ಳಿ. ಸೊ ನೀವು ಅದರಲ್ಲಿ ಯಾವ್ಯಾವ ಸೀಟ್ಸ್ ಅವೈಲೇಬಲ್ ಇದೆ ಅಂತ ನೋಡಿಕೊಂಡು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಹೋಗ್ತೀರಾ. ಬಟ್ ಅದರಲ್ಲಿ ತೋರಿಸದೇ ಇರೋ ಕಾಲೇಜಸ್ಸನ್ನು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅಂತಂದರೆ ಸೊ ನೀವು ಸೀಟ್ ಮಿಸ್ ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ನಿಮಗೆ ಯಾವುದೇ ಪರ್ಟಿಕ್ಯುಲರ್ ಕಾಲೇಜಲ್ಲಿ ಸೀಟ್ ಬೇಕು ಅಂತಂದರೆ ಆ ಪರ್ಟಿಕ್ಯುಲರ್ ಕಾಲೇಜನ್ನು ನೀವು ಆಪ್ಷನ್ ಎಂಟ್ರಿಯಲ್ಲಿ ಮಾಡಬಹುದು. Only for the reason that consequential vacancies may arise during allotment process and the candidates will have a chance of getting a better seat if they have entered the options. ಸೊ ಸ್ಟೂಡೆಂಟ್ಸ್, ಸೀಟ್ ಮ್ಯಾಟ್ರಿಕ್ಸಲ್ಲಿ ತೋರಿಸಿಲ್ಲ ಅಂದ್ರೂ ಸಹ ನೀವು ಕಾಲೇಜನ್ನು ಆಪ್ಷನ್ ಎಂಟ್ರಿಯಲ್ಲಿ ಮಾಡಬಹುದು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೀಟ್ ಪ್ರಾವಿಷನಲ್ ಅಲಾಟ್ಮೆಂಟ್ ರಿಸಲ್ಟು. ಸೊ ಪ್ರಾವಿಷನಲ್ ರಿಸಲ್ಟ್ ಒಂದು ಕೊಡ್ತಾರೆ, ಅದಾದಮೇಲೆ ಫೈನಲ್ ರಿಸಲ್ಟ್ ಒಂದು ಕೊಡ್ತಾರೆ. ಸೊ ಪ್ರಾವಿಷನಲ್ ರಿಸಲ್ಟ್ ಬಂದುಬಿಟ್ಟು 7th ಡಿಕ್ಲೇರ್ ಮಾಡ್ತಾರೆ. ಆ್ಯಂಡ್ ಫೈನಲ್ ರಿಸಲ್ಟ್ ಬಂದುಬಿಟ್ಟು 8th October ಆಫ್ಟರ್ 2 PM ನಿಮಗೆ ರಿಸಲ್ಟನ್ನು ಅನೌನ್ಸ್ ಮಾಡ್ತಾರೆ. ಸೊ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಅಡ್ಮಿಷನ್ ಆರ್ಡರ್. ಸೊ 9th ಇಂದ 14th ನಿಮಗೆ ಟೈಮ್ ಇರುತ್ತೆ. ಸೊ ಫೀ ಚಲಾನನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಫೀಸನ್ನು ಪೇ ಮಾಡ್ಕೋಬೋದು ಡ್ಯೂರಿಂಗ್ ಬ್ಯಾಂಕ್ ಅವರ್ಸ್. ಲಾಸ್ಟ್ ಡೇಟ್ ಫಾರ್ ರಿಪೋರ್ಟಿಂಗ್ ಟು ದ ಕಾಲೇಜ್ ಬಂದುಬಿಟ್ಟು 15th October ಇರುತ್ತೆ ಟಿಲ್ 5:30 PM. ಸೊ ನೆಕ್ಸ್ಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ, ಕ್ಯಾಂಡಿಡೇಟ್ಸ್ ಹೂ ವಿಶ್ ಟು ಸರೆಂಡರ್ ದ KEA ಸೀಟ್ selected in the first round or in the second round can cancel the seat on or before 11 AM on 3rd October. ಸೊ ಸ್ಟೂಡೆಂಟ್ಸ್, 3rd October 11 o'clock ಒಳಗಡೆ ನೀವು ಹೋಗಿ ಸೀಟನ್ನು ಕ್ಯಾನ್ಸಲ್ ಮಾಡ್ಕೋಬೋದು. ಫಸ್ಟ್ ಅಥವಾ ಸೆಕೆಂಡ್ ರೌಂಡಲ್ಲಿ ನಿಮಗೆ ಸೀಟ್ ಅಲಾಟ್ ಆಗಿದ್ದು ಅದನ್ನು ಕ್ಯಾನ್ಸಲ್ ಮಾಡ್ಕೋಬೇಕಂದ್ರೆ ಈಗ ಮಾಡ್ಕೋಬೋದು. ಎಲಿಜಿಬಲ್ ಫಾರ್ ರೀಫಂಡ್ ಆಫ್ ದ ಫೀಸ್ ಅಮೌಂಟ್ ಆಫ್ಟರ್ ಡೆಡ್ಯೂಸಿಂಗ್ 5,000 rupees. ಸೊ 5,000 rupees ಕಟ್ ಮಾಡಿಕೊಂಡು ರಿಮೈನಿಂಗ್ ಅಮೌಂಟ್ನು ರೀಫಂಡ್ ಮಾಡ್ತಾರೆ. ಇಫ್ ಅ ಕ್ಯಾಂಡಿಡೇಟ್ ಸರೆಂಡರ್ಸ್ ದ ಎಂಜಿನಿಯರಿಂಗ್ ಸೀಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, fees prescribed by the government and the penalty of 5 times of the fees. ಸೊ ಸ್ಟೂಡೆಂಟ್ಸ್, ನೀವು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಆದಮೇಲೆ ನೀವೇನಾದರೂ ಎಂಜಿನಿಯರಿಂಗ್ ಸೀಟ್ನ ಕ್ಯಾನ್ಸಲ್ ಮಾಡ್ಕೋಬೇಕು ಅಂತಂದರೆ ಸೊ ಗೌರ್ನಮೆಂಟ್ ಎಷ್ಟು ಫಿಕ್ಸ್ ಮಾಡ್ತಾರೋ ಆ ಫೀಸು ಪ್ಲಸ್ 5 times ನೀವು ಪೆನಾಲ್ಟಿಯಾಗಿ ಕಟ್ಟಬೇಕಾಗುತ್ತೆ. ಸೊ ಪೆನಾಲ್ಟಿ ಆಫ್ 5 times ಆಫ್ ದ ಫೀಸು. ಸೊ ಫೀಸು ಪ್ಲಸ್ 5 times ಫೀಸ್ ಏನು ಹೇಳಿದ್ದಾರೆ ಗೌರ್ನಮೆಂಟ್ ಅವರು ಅದ್ರದ್ದು 5 times ನೀವು ಫೀಸನ್ನು ಪೆನಾಲ್ಟಿಯಾಗಿ ಪೇ ಮಾಡಬೇಕಾಗುತ್ತೆ. ಬೈ ಆಲ್ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ ಟು KEA. ಸೊ ಎಲ್ಲ ಕ್ಯಾಟಗರಿ ಕ್ಯಾಂಡಿಡೇಟ್ಸು ಸೊ ಫೀಸ್ ಏನು ಪ್ರಿಸ್ಕ್ರೈಬ್ ಮಾಡ್ತಾರೋ ಗೌರ್ನಮೆಂಟು ಪ್ಲಸ್ 5 times ಪೆನಾಲ್ಟಿಯಾಗಿ ನೀವು ಪೇ ಮಾಡಬೇಕಾಗುತ್ತೆ. ಆದ್ದರಿಂದ ಸೊ ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡಲ್ಲಿ ನಿಮ್ಗೇನಾದ್ರು ಸೀಟ್ ಅಲಾಟ್ ಆಗಿದ್ದರೆ ಸೊ ನೀವು 3rd October ಹೋಗಿ ಕ್ಯಾನ್ಸಲ್ ಮಾಡ್ಕೊಂಡು ಬರ್ಬೋದು. ಓನ್ಲಿ 5,000 rupees ವಿಲ್ ಬಿ ಡೆಡ್ಯೂಸ್ಡ್ ಆ್ಯಂಡ್ ರಿಮೈನಿಂಗ್ ಅಮೌಂಟ್ ವಿಲ್ ಬಿ ರೀಫಂಡೆಡ್ ಟು ಯು.
ಸೊ ಕ್ಲಿಯರ್ ಆಗಿದೆ ಅಂತ ಅನ್ಕೊತೀನಿ. ಸೊ ಒಂದ್ಸರಿ ಡೀಟೇಲ್ ಶೆಡ್ಯೂಲನ್ನು ನೋಡಿಕೊಂಡು ಅಕಾರ್ಡಿಂಗ್ ಟು ದ್ಯಾಟ್ ಫಾಲೋ ದ ಶೆಡ್ಯೂಲ್ ಮತ್ತು ಅಕಾರ್ಡಿಂಗ್ ಟು ದ್ಯಾಟ್ ನೀವು ಆಪ್ಷನ್ ಎಂಟ್ರಿಯನ್ನು ಮಾಡಬೇಕಾಗುತ್ತೆ. ಸೊ ಆಲ್ ದ ವೆರಿ ಬೆಸ್ಟ್ ಸ್ಟೂಡೆಂಟ್ಸ್. ಐ ವಿಲ್ ಮೀಟ್ ಯು ಇನ್ ದಿ ನೆಕ್ಸ್ಟ್ ವಿಡಿಯೋ.